ಸುಮಾರು 69,000 70,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಸ್ವಲ್ಪ ಲೆಂದಿ ಆಗುತ್ತೆ ಉತ್ತರ, ತಾವು ಕೇಳಬೇಕು. ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರದ ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ. ಯಾಕಂತಂದರೆ ಬಡವರ ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕನ್ನೋದೇ ನಮ್ಮ ICDS ಪ್ರೋಗ್ರಾಮನ ಒಂದು ಮುಖ್ಯ ಉದ್ದೇಶ. ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಉದ್ದೇಶ. 70,000 ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಎಲ್ಲ ಕಡೆ ಒಳ್ಳೆಯದು ಹೋಗ್ತಾ ಇದೆ. ಕೆಲವೊಂದು ಕಡೆ ಈ ರೀತಿ ಆಗಿದೆ ಅಂತ ಯಾವಾಗ ನಾನು ಮಂತ್ರಿ ಆದಮೇಲೆ ನಾನು ಗಮನಕ್ಕೆ ತಾವೆಲ್ಲರೂ ಮಾಧ್ಯಮದ ಮುಖಾಂತರ, ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ತೆಗೆದುಕೊಂಡು ಬಂದಿದ್ದರು. ಪ್ರತಿ ಬಾರಿ ಕೂಡ ನಾನು ಕ್ರಮ ತೆಗೆದುಕೊಂಡಿದ್ದೀನಿ. ನಾನು ಇಲಾಖೆವಾರು ನಾನು ಅದನ್ನು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿದ್ದೀನಿ. ತಪ್ಪಿತಸ್ಥರ ಮೇಲೆ ಲಾಟ್ 1 2 ಅಲ್ಲ 30 ಹುಬ್ಳಿದು ಒಂದು ಪ್ರಕರಣ ತಮಗಿನ್ನೂ ನೆನಪಿರ್ಬೋದು. ಲಾಟ್ ಆಗಿ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿದ್ವಿ. ಇನ್ನೂ ಕೂಡ ಅವರನ್ನು ನಾನು ವಾಪಸ್ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಏನು ಹೇಳೋಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ, ಬಾಣಂತಿಯರಿಗೆ, ಬಸುರಿ ಹೆಣ್ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು. ಇಂತಿಷ್ಟು ಯೂನಿಟ್ ಅಂತ ಮಾಡಿದ್ವಿ. ಮಗುಗೆ 8 ರೂಪಾಯಿ ಇರುತ್ತೆ. ಅದೇ ರೀತಿ ಬಸುರಿ ಮತ್ತು ಬಾಣಂತಿಯವ್ರಿಗೂ ಇಂತಿಷ್ಟು ರೂಪಾಯಿ ಅಂತ ಇರುತ್ತೆ ದಿನಕ್ಕೆ. ಅದ್ರ ಜೊತೆಯಲ್ಲಿ ಮೊಟ್ಟೆ ಮತ್ತು ಹಾಲು, ಇದು ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಆ 8 ರೂಪಾಯಿ ಏನಿದೆಯಲ್ಲ, ಆ 8 ರೂಪಾಯಿ ಅದರಲ್ಲಿ 4 ರೂಪಾಯಿ ಕೇಂದ್ರದಿಂದ, 4 ರೂಪಾಯಿ ರಾಜ್ಯದಿಂದ ಬರುತ್ತೆ. ಸೊ ಟೋಟಲ್ ಆಗಿ ನಮ್ಮ ಉದ್ದೇಶ ಇರೋದೇ ಪೌಷ್ಟಿಕಾಂಶ. ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀರಾ, ಈ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಕಾಳು ಕಡಿಗಳು ಸರಬರಾಜು ಆಗ್ತಾ ಇದ್ದಾವೆ ಅಂತ. ನಾನು ಖಂಡಿತವಾಗ್ಲೂ ಇವತ್ತು ಅದನ್ನೇ ಮೇನ್ ಸಬ್ಜೆಕ್ಟ್ ಅದನ್ನೇ ಇಟ್ಕೊಂಡು ನಾನು ಬಂದಿದ್ದೀನಿ. ಪೌಷ್ಟಿಕ ಆಹಾರ ಅಂಗನವಾಡಿ ಟೀಚರ್ ಸಹಾಯಕರು ಪೌಷ್ಟಿಕ ಮಾರಾಟಕ್ಕೆ ಯತ್ನ ಮಾಡ್ತಿದ್ದಾರೆ. ದಯಮಾಡಿ ಆ ರೀತಿ ತಮ್ಮ ಗಮನಕ್ಕೆ ಬಂದದ್ದಾದರೆ ತಾವು ನನಗೆ ನೇರವಾಗಿ ನನ್ನ ಸಂಪರ್ಕ ಮಾಡಿ ಅಥವಾ ನನಗೆ ವಾಟ್ಸಪ್ ಸಂದೇಶ ಕಳಿಸಿದ್ರೆ ಸಾಕು. ನಾನು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತಾನೆ. ಯಾಕಂದರೆ ನ್ಯಾಯವಾಗಿ ಯಾರ ಹಕ್ಕಿನಿಂದ ಯಾರಿಗೆ ಸೇರಬೇಕಾಗಿದೆಯೋ ಅಂಥವ್ರಿಗೆ ಸೇರ್ಬೇಕನ್ನೋದೇ ಇಲಾಖೆ ಮುಖ್ಯ. ತಿಂಗಳಲ್ಲಿ 2 ಕಂತನ್ನ ಮೊಟ್ಟೆ ಕೊಡ್ತಾರೆ ಮೇಡಮ್. ಆ 2 ಕಂತಲ್ಲಿ ಸರಿಯಾಗಿ ಮೊಟ್ಟೆಗಳನ್ನು ವಿತರಣೆ ಒಂದು ಕಂತು ಉಳಿದನ್ನ ಮತ್ತೊಂದು ಕಂತಿಗೆ ಮಾಡೋದಿಲ್ಲ. ಈ ರೀತಿ ಕಳ್ಳಾಟ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಮೊಟ್ಟೆ ಸರಬರಾಜು ಆಯಾ ಅಂಗನವಾಡಿಗಳಿಗೇ ಕೊಟ್ಟಿದ್ದೀವಿ. ಆಯಾ ಅಂಗನವಾಡಿ ಟೀಚರ್ಗಳು, ಅವರ ಮಕ್ಕಳ ಪಾಲಕರು ಮತ್ತು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಮಿಟಿ ರಚನೆ ಮಾಡಿ. ಆದರೆ ಬೀದರ್ ಜಿಲ್ಲೆಯಲ್ಲಿ ನೀವು ಹೇಳಿದ್ರೆ ಏಜೆನ್ಸಿಗಳ ಮುಖಾಂತರ ಮೊಟ್ಟೆ ಸರಬರಾಜು ಆಗುತ್ತೆ. ನಾನಿವತ್ತು ಮೀಟಿಂಗ್ನಲ್ಲಿ ನಾನು ಆ ಸಬ್ಜೆಕ್ಟ್ ತಗೊಳ್ತೀನಿ. ಏಜೆನ್ಸಿ ಸರಿಯಾಗಿ ಮೊಟ್ಟೆ ಸಪ್ಲೈ ಮಾಡಲಿಲ್ಲ ಅಂತಂದರೆ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಿ ಯಾವ ರೀತಿ ಇಡೀ ರಾಜ್ಯದಲ್ಲಿ ಮೊಟ್ಟೆ ವಿತರಣೆಯ ಪದ್ಧತಿ ಇದೆಯೋ ಅದೇ ರೀತಿ ಕೂಡ ಬೀದರ್ನಲ್ಲೂ ಕೂಡ ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.